ಕಾಲದಿಂದ ಆ ಅರ್ಜುನನ ಮೇಲೆ ದ್ವೇಷವನ್ನ ಸಾಧಿಸುತ್ತಾ ಇದ್ದವನು ನಾನು. ಇನ್ನೇನು ನನ್ನದ್ದಾದಂತಹ ದ್ವೇಷ ಸಾಧನೆ ಆಯಿತು ಎನ್ನುವ ಸಮಯವನ್ನೇ ನಿರೀಕ್ಷಿಸ್ತಾ ಇದ್ದೆ. ಆದರೆ ಏನು ಮಾಡುವುದು, ನನ್ನ ನಿರೀಕ್ಷೆ ಹುಸಿಯಾಗಿ ಹೋಯಿತಲ್ಲ. ಪಾರ್ಥನ ತಲೆಯನ್ನ ಈ ಹೊತ್ತಿಗೆ ತೆಗೀಬೇಕು ಅಂತಿದ್ರೆ ಆಗಲಿಲ್ಲ, ಆತನ ಕಿರೀಟ ಹೋಯಿತು. ಏನು ಮಾಡೋಣ ಹೇಳಿ? ಹಾಗಾಗಿಯೇ ಈ ಹೊತ್ತಿಗೆ ಕರ್ಣನ ಬತ್ತಳಿಕೆಯ ಮೂಲಕ ಪಾರ್ಥನ ತಲೆಯನ್ನ ತೆಗೀಲಿಕ್ಕೆ ಹೊರಟವನು ನಾನು, ಆತನ ಸರ್ಪಮುಖಿ ಬಾಣದ ಮೂಲಕ. ಒಂದೊಮ್ಮೆಗೆ ನನ್ನದ್ದಾದಂತಹ ಪ್ರಯತ್ನ ವಿಫಲವಾಗಲಿ ಸರಿ, ಇನ್ನೊಮ್ಮೆ ಪ್ರಯತ್ನಿಸೋಣ. ಹಾಗಾಗಿಯೇ ಈ ವಿಚಾರವನ್ನೇ ಕರ್ಣನಲ್ಲಿಯೇ ತಿಳಿಸ್ಬೇಕಂತೆ. ಹಾಗಾಗಿ ಅತ್ತ ಕಡೆಗೆ ಸಾಗುತ್ತೇನಂತೆ. ಅಯ್ಯ ರಾಧೇಯ ಕೌಂತೆಯ ತಪ್ಪಿದ ಮೋದವಾಯಿತೇನೆ ಪ್ರಿಯದ ತುಮ್ಮೆ ವಜ್ರಾಯುಧ ಸುತನಲ್ಲಿ ನೀಗೆಲ್ಲ ಕಳುಗಲು ನೋಯಿಸಿ ಬಿಡುವೆನು. ಆಯ ಕೆಟ್ಟಿತು ರಾಧೆಯ ಲಾದಿತು ಕೌಂತೆಯ ತಪ್ಪಿದ ಮೋಸವಾಗಿಯೇನೆ ಆಯ ಕೆಟ್ಟಿತು ರಾಧೆಯ. ರಾಧೇಯ ಆಯ ಕೆಟ್ಟಿತು. ನೀನು ಇಟ್ಟಂತಹ ಗುರಿ ಈ ಹೊತ್ತಿಗೆ ತಪ್ಪಿ ಹೋಯಿತು. ಹಾಗಾಗಿ ಇನ್ನೊಮ್ಮೆ ಪ್ರಯೋಗಿಸು ಅಂತ ನಾನು ಹೇಳ್ತಾ ಇದ್ದೇನೆ. ಆಶ್ಚರ್ಯ ಆಯ್ತು ನನಗೆ. ರಣಕ್ಷೇತ್ರದಲ್ಲಿ ಬಹಳ ಸಲುಗೆಯಿಂದ ನನ್ನ ಹೆಸರಿಡಿದು ಕರೆದು ಮಾತಾಡುವ ಹೊಸ ಸ್ವರ ಯಾವುದಪ್ಪ ಇದು ಅಂತ. ಕರ್ಣ ಆಯ ಕೆಟ್ಟಿತು ಅಂತ ಹೇಳಿತ್ತು. ನಿಮಗೇನಾದ್ರೂ ಪರಿಚಯ ಉಂಟು? ವಾಸ್ತು ತಜ್ಞನನ್ನೇ ಬರ್ಲಿಕ್ಕೆ ಹೇಳ್ಬೇಕಷ್ಟೇ. ಕರ್ಣ, ಓ ಈ ಹೊತ್ತಲ್ಲಿ ನೀನು ಪಾರ್ಥನ ತಲೆಯನ್ನ ತೆಗೆಯುವುದಕ್ಕೆ ಪ್ರಯೋಗಿಸಿದಂತಹ ಬಾಣದಲ್ಲಿ ನಾನಿದ್ದವನು. ಪರಿಚಯ ಮಾತ್ರ ಅಲ್ಲ, ಈ ಧ್ವನಿಯೂ ಅಷ್ಟೇ. ಹೌದು, ಇದು ನಮಗೆ ಬಹಳ ವಿಶೇಷ ಕಾಣ್ತದೆ. ರಣಕ್ಷೇತ್ರಕ್ಕೆ ಯಾಕೆ ಬಂತಪ್ಪ ನೋಡಿದ್ರೆ ಸರ್ಪ. ಇನ್ನೊಮ್ಮೆ ಪ್ರಯೋಗಿಸು ಅಂತ ಹೇಳಿದ ಕಾರಣ ಒಂದೋ ಬೇರೆ ಯಾರೋ ಒಮ್ಮೆ ಪ್ರಯೋಗಿಸಿದ್ದಾರೆ, ಇಲ್ಲದಿದ್ರೆ ನೀನೇ ಪ್ರಯೋಗಿಸಿದ್ದೆ. ಅಲ್ಲ, ಇಲ್ಲಿ ಎಲ್ಲಿಯಾದ್ರೂ ನಾಗ ಸಾನ್ನಿಧ್ಯ ಉಂಟ ಹೇಗೆ ಎಂತದ್ದಪ್ಪ ಗೊತ್ತಾಗುದಿಲ್ಲ ನಮಗೆ. ನಾಗದೇವತೆ ಅಲ್ವಾ? ಯಾರು ಯಾರು ನೀನು ಯಾರು? ಅಯ್ಯ, ನಾನು ಯಾರು ಅಂತ ನಿನಗೆ ನನ್ನ ಪರಿಚಯ ಬೇಕೇ? ಅನಿಮಿಷರು ಜ್ಞಾನವನ್ನು ಸೇರಿಕೊಂಡಿದ್ದ ಗಣತತ್ವವೇನ ಸರ್ವನು ಅಂದಿಲಿ ಪುರೋಹಿತ ಸುಧನ ಊರಿಸುವ ಸಮಯದೋ ಅಂದಿಲಿ ಪುರೋಹಿತ ಸುಧನ ಊರಿಸುವ ಸಮಯದೋ ಅರೆ ಕಡಿದನು ಆಯುಧದಿಂದ ಅರೆ ಎರಿಗೆ ಮಣಿಗಾರೋ ದುರದೊಳದ
ರಾಧೇಯ, ಹ್ಮ್. ನನ್ನ ಹೆಸರು ಅಶ್ವಸೇನ ಎಂಬುದಾಗಿ. ಓ ತಕ್ಷಕನ ಮಗ ನಾನು. ಓಹೋ. ಅನಿಮಿಷರ ಉದ್ಯಾನವನದಲ್ಲಿ ಇದ್ದವನು. ಹಾ. ಆ ಉದ್ಯಾನದಲ್ಲಿ ಖಾಂಡವನದಲ್ಲಿ ಇದ್ದವರು ನಾವುಗಳು. ಹೋ 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 ಹೋ. ಆ ಹೊತ್ತಲ್ಲಿ ಖಾಂಡವ ವನವನ್ನು ಒಂದೊಮ್ಮೆಗೆ ಅಗ್ನಿಗೆ ಉದರ ಬಾಧೆ ಬಂದಂತಹ ಹೊತ್ತಲ್ಲಿ ಆ ಉದರ ಬಾಧೆಯನ್ನು ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ಅರ್ಜುನನ ಮೂಲಕ ಆ ಖಾಂಡವ ವನವನ್ನೇ ದಹಿಸಿದವನಾಗಿದ್ದಾನೆ. ಹೌದಪ್ಪ, ಕಾಂಡವನ ದಹನದ್ದನ್ನು ನಾವು ಕೇಳಿದವರೇ. ಆ ಹೊತ್ತಲ್ಲಿ ಆ ವನದಲ್ಲಿ ಇದ್ದಂತಹ ನಾನು ಮತ್ತೆ ನನ್ನ ತಾಯಿ, ಹ್ಮ್. ಅನಾರೋಗ್ಯದಲ್ಲಿ ಇದ್ದವಳು ನನ್ನ ತಾಯಿ. ಹಾ. ಆ ಕಾರಣದಿಂದ ಗಿಡಮೂಲಿಕೆ ಇರುವಂತಹ ಆ ಖಾಂಡವನದಲ್ಲಿ ಆಕೆಗೆ ಸರಿಯಾದಂತಹ ಔಷಧಿಯನ್ನು ಪಡೆಯುವುದಕ್ಕೋಸ್ಕರವಾಗಿ ಅಲ್ಲಿಯೇ ಇದ್ದವರು. ಓ. ಯಾವಾಗ ಅರ್ಜುನ ಅಲ್ಲಿ ಬಾಣವನ್ನು ಪ್ರಯೋಗಿಸಿದ್ದಾನೋ ಆ ಹೊತ್ತಿಗೆ ಪ್ರಾಣ ರಕ್ಷಣೆಗೋಸ್ಕರವಾಗಿ ನನ್ನ ತಾಯಿ ನನ್ನನ್ನು ಕಚ್ಚಿಕೊಂಡು ಮೇಲಕ್ಕೆ ಹಾರಿದ್ಲು. ಹಾ, ತಪ್ಪಿಸಿಕೊಳ್ಳಿಕ್ಕೆ. ಹ, ಹಾ, ಜೀವದಾಸೆಗೆ ಸರಿಯಪ್ಪ. ಪ್ರಾಣ ರಕ್ಷಣೆಗೋಸ್ಕರವಾಗಿ ಮೇಲಕ್ಕೆ ಹಾರಿದಳು. ಹ್ಮ್. ಆ ಹೊತ್ತಲ್ಲಿ ನನ್ನ ತಾಯಿಗೆ ಬಾಣ ತಾಗಿತು, ನನ್ನ ಬಾಲ ತುಂಡಾಯಿತು, ತಾಯಿಯ ಪ್ರಾಣ ಹೋಯಿತು. ಹೋ ಹೋ ಹೋ. ಅದನ್ನು ನೀವು ಹಾರಿ ಹೋಗುವುದನ್ನು ಅರ್ಜುನ ನೋಡಿದ, ಹ, ಬಾಣವು ಹೂಡಿದ. ಹೌದು. ಹಾ. ಆ ಹೊತ್ತಲ್ಲಿಯೇ ಬದುಕಿ ಉಳಿದವನು ನಾನು, ಆದರೆ ಪೂರ್ತಿ ಇಲ್ಲ, ಅರ್ಧ ಮಾತ್ರ. ಹೋ ಹೋ. ಹಾಗಾಗಿ ಅಂದಿನಿಂದ ನನ್ನದ್ದಾದಂತಹ ದ್ವೇಷ ಇಂದಿನವರೆಗೂ ಇತ್ತು. ಹ್ಮ್. ಆ ದ್ವೇಷವನ್ನು ಯಾರ ಮೂಲಕ ನಾನು ಪೂರೈಸುವುದು? ನಾನಾಗಿಯೇ ನೇರವಾಗಿ ಹೋಗಿ ಅವನನ್ನು ವಿರೋಧಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಸರ್ಪಗಳಿಗೆ ಇರುವಂಥದ್ದು ಬಲ ಎನ್ನುವಂಥದ್ದು ಬಾಲದಲ್ಲಿ ಅಂತೆ. ಹೆಡೆಯೊಬ್ಬನನ್ನು ಕಚ್ಚಬೇಕು ಅಂತಾದರೆ ಆ ಬಾಲವೇ ನನಗೆ ಇಲ್ಲ. ಆ ಕಾರಣಕ್ಕೋಸ್ಕರವಾಗಿ ಅರ್ಜುನನ ವೈರಿ ಕರ್ಣ, ನನಗೂ ಈ ಹೊತ್ತಿಗೆ ಅರ್ಜುನನೇ ವೈರಿ. ಹಾಗಾಗಿ ಆತನನ್ನು ತೆಗೀಬೇಕು ಅಂತಿದ್ರೆ, ಆತನ ತಲೆ ತೆಗೀಬೇಕು ಅಂತಿದ್ರೆ ಕರ್ಣನ ಜೊತೆಯಾಗುವುದು ಸರಿ ಎನ್ನುವ ಉದ್ದೇಶವನ್ನೇ ಇಟ್ಟುಕೊಂಡು ನಿನ್ನದ್ದಾದಂತಹ ಬತ್ತಳಿಕೆಯನ್ನು ಸೇರಿಕೊಂಡವನು ನಾನು. ಈ ಹೊತ್ತಿಗೆ ನೀನು ಪ್ರಯೋಗಿಸಿದಂತಹ ಸರ್ಪಮುಖಿ ಬಾಣದಲ್ಲಿ ನಾನಿದ್ದವನು. ಆ ಹೊತ್ತಲ್ಲಿ ಅರ್ಜುನನ ತಲೆಯನ್ನು ತೆಗೀಲಿಕ್ಕೆ ಆಗಲಿಲ್ಲ, ಬದಲಾಗಿ ಆತನ ಕಿರೀಟ ಹಾರಿತು. ಈಗೇನಾಗಬೇಕಾದ್ರು? ಹಾಗಾಗಿ ಹೇಳ್ತಾ ಇದ್ದೇನೆ, ನನ್ನದ್ದಾದಂತಹ ದ್ವೇಷ ಈಡೇರಬೇಕು ಅಂತಾದ್ರೆ ನನ್ನನ್ನು ಮತ್ತೊಮ್ಮೆ ಪ್ರಯೋಗಿಸು. ಶ್ವಸನ ನಾಮಕನಾದಂತಹ ರೆಗಡಿದ ಸರ್ಪವೇ, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬನು ಪ್ರಬಲನೇ ಇದ್ದಾನೆ ಅನ್ನುವಂತಹ ಸಿದ್ಧಾಂತವನ್ನೆಲ್ಲ ನಾನು ಮುಂದಿಡುವುದು. ಅವರವರ ಸಾಮರ್ಥ್ಯ ಅವರವರಿಗೆ ಸಂಬಂಧಿಸಿದ್ದು, ಅದರಲ್ಲಿ ಅವರು ತೃಪ್ತಿಯನ್ನು ಪಟ್ಟುಕೊಳ್ಳಬಹುದು. ಆದರೆ ಪರರನ್ನು ಹೊಂದಿಯೇ ತಮ್ಮ ಕಾರ್ಯವನ್ನು ಸಾಧಿಸಬೇಕಾದಂತಹ ಅನಿವಾರ್ಯತೆಯನ್ನು ಮನಗಂಡವರಲ್ಲಿ ಇರಬೇಕಾದದ್ದು ವಿಧೇಯತನ, ವಿನಯ, ಉದ್ದಟತನ ಅಲ್ಲ. ಹೇಳದೆ ಕೇಳದೆ ನನ್ನ ಅಸ್ತ್ರದಲ್ಲಿ ಬಂದು ನೆಲೆಸಿ ಅದರ ಪಾವಿತ್ರ್ಯವನ್ನು ಕೆಡಿಸಿದ ನೀನು ಮತ್ತೊಮ್ಮೆ ಪ್ರಯೋಗಿಸಬೇಕು. ಏನು? ಯಾರ್ಯಾರ ಸಹಾಯವನ್ನು ಪಡೆದು ಕಾಳಗದಲ್ಲಿ ಅರಿವಧೆಯನ್ನು ಎಸಗಬೇಕಾದ ಅನಿವಾರ್ಯತೆ ಉಳ್ಳಂತಹ ವ್ಯಕ್ತಿ ಅಂಗಾಧಿಪನಾದಂತಹ ಕರ್ಣ ಅಂತ ಭಾವಿಸಿದೆಯೋ, ಅರೆಕ್ಷಣದ ಅವಕಾಶ ಇಲ್ಲ. ರವಿ ಜನಿಂದ ಅಶ್ವಸೇನರ ನುಡಿಗೂ ನಾನು ಒಲಿದಿದ್ದೇನೆ.
ನಿನ್ನ ನುಡಿಗೆ ನಾನು ಉಲಿಯುತ್ತಾ ಇದ್ದೆ. ಕರ್ಣ, ಇಬ್ರು ಪಾರ್ಥನ ಕುರಿತಾಗಿ ದ್ವೇಷ ಹೊಂದಿದವರು. ಕಾರಣ ಏನೇ ಇರಲಿ, ಇವನಲ್ಲಿಯೂ ಒಂದು ದ್ವೇಷ ಉಂಟು ಪಾರ್ಥನ ಕುರಿತಾಗಿ. ನಿನ್ನಲ್ಲಿರುವ ಪಕ್ಷ ನಿಷ್ಠೆ ಮತ್ತು ವೈಯಕ್ತಿಕವಾದಂತಹ ಒಂದು ಸ್ಪರ್ಧೆ ಅರ್ಜುನನಲ್ಲಿ. ಎಲ್ಲಿಂದ ಅಲ್ಲಿಂದ ಬಿಲ್ಮಂಗಳದಿಂದ ತೊಡಗಿದ ಸ್ಪರ್ಧೆ, ಒಂದು ಕ್ಷಾತ್ರ ನಿನ್ನಲ್ಲಿ. ಆ ಎರಡೂ ವೈರಿಗಳು ಮುಖಾಮುಖಿಯಾಗದ್ದು ಆದ್ದೀಗ. ಎರಡು ಪ್ರವಾಹಗಳು ಒಂದು ಸಂಧಿ ಸೇರಿ ಆಮೇಲೆ ಒಂದೇ ಪ್ರವಾಹ ಆಗಿ ಹೋದಾಗೆ ಸಾಗರವನ್ನು ಎರಡು ಹೊಳೆಗಳು ಬರ್ತವೆ. ಬಂದಲ್ಲಿ ತಾಕಲಾಟ ಆಗಿ ಯಾವುದಲ್ಲಿ ಪ್ರವಾಹ ಹೆಚ್ಚುಂಟು ಮತ್ತೊಂದು ಹೊಳೆ ಆಗ ಸ್ವಲ್ಪ ಕಟ್ತಲೆ, ಅಲ್ಲಿ ಅಳಿವೆ ಕಟ್ಟ ಅಂತೆಲ್ಲ ಹೇಳುವ ಕ್ರಮ ಉಂಟು. ಅದರಲ್ಲಿ ಪ್ರವಾಹ ಹೆಚ್ಚು ಆಗಿ ಇಲ್ಲಿ ಸ್ವಲ್ಪ ನೆರೆ ಬಂದಿದೆ ಅಂತ ಮತ್ತೆ ಸ್ವಲ್ಪ ಗೊತ್ತೆ ಒಟ್ಟಿಗೆ ಹೋಗುದು, ಸಾಗರಕ್ಕೆ ಹೋಗುದು. ಎರಡು ಋಣಾತ್ಮಕ ಸೇರಿದ್ರೆ ಒಂದು ಧನಾತ್ಮಕ ಅಂತ ಗಣಿತಶಾಸ್ತ್ರ. ಹಾಗಾದ ಕಾರಣ ಇಲ್ಲಿ ಯಾವುದು ಪಾಂಡವರ ಕುರಿತಾಗಿ ಅರ್ಜುನನ ದೃಷ್ಟಿಯಿಂದ ನೋಡಿದ್ರೆ ಎರಡು ಋಣಾತ್ಮಕ, ನೀವಿಲ್ಲಿ ಒಟ್ಟು ಸೇರಿದ್ರೆ ಒಂದು ಧನಾತ್ಮಕ. ಮುಳ್ಳಿನಕಾಯಿ ಇಂಥ ಔಷಧಕ್ಕೆ ನಾವು ಅದನ್ನು ವಿನಿಯೋಗಿಸ್ತೇವೆ. ಮುಳ್ಳಿನಕಾಯಿಯಲ್ಲಿ ನಾವು ಮೃದುತ್ವವನ್ನು ಆಲೋಚನೆ ಮಾಡಲಿಕ್ಕಿಲ್ಲ, ಅದು ಮುಳ್ಳಿನಕಾಯಿ. ಈಗ ಅಶ್ವಸೇನ ಸರ್ಪ ವಿಷ ನಮಗೆ ಔಷಧಕ್ಕಾಗ್ತದಾ? ಅದು ನೋಡಬೇಕಾದ್ದು ಮುಖ್ಯ. ಆವಾಗ ಸ್ವಲ್ಪ ಅದನ್ನು ಕೊಯ್ಯುವಾಗ ಕೈಗೆ ತಾಗಿದ್ರೂ ತೊಂದರೆ ಇಲ್ಲ. ಆ ರೀತಿಯಿಂದ ಕೀಳು ಮಾಡದಿನ ಅಕಟಾ ಬಾಣವನು. ನಾವು ಅಶ್ವಸೇನನನ್ನು ಏನಾಗಿ ಈಗ ಬಾಣವಾಗಿ ಅವನು ಹೇಳಿದ, ನಾನಾಗ ಬಾಣದಲ್ಲಿ ಇದ್ದೆ ಅಂತ. ಹೌದೌದು, ನಮಗೆ ಗೊತ್ತಿಲ್ಲ. ಆಗ ನಾವು ಗೊತ್ತಿಲ್ಲದೆ ಪ್ರಯೋಗ ಮಾಡಿದ್ದು. ಬಾಣ ಆಗಿದ್ದೆ ಅಲ್ಲ, ಬಾಣದಲ್ಲಿ ಇದ್ದೆ, ಬಾಣದಲ್ಲಿ ಇದ್ದೆ ಸೂಕ್ಷ್ಮವಾಗಿ. ಈಗ ಅವ ಸೂಕ್ಷ್ಮವಾಗಿರ್ಲಿಕ್ಕೆ ಆಗುವುದಿಲ್ಲ. ನಾನೊಂದು ಮಾತಾಡಿದೆ, ಅದನ್ನು ಅವನಿಗೆ ಆಲೋಚನೆ ಆಯ್ತದು. ಮರಣ ನೀ ತೊಡು, ಅವನಿಗೆ ಅರ್ಜುನನನ್ನು ಕೊಲ್ಲುವ ತೊಡು ಉಂಟು. ಆ ಕಾರಣದಿಂದ ಈಗ ಅವ ಪ್ರಕಟ ಆದದ್ದು. ನಾನು ಇನ್ನೂ ಸೂಕ್ಷ್ಮವಾಗಿಯೇ ಹೋದರೆ ಇದು ನಡೆಯುವುದಿಲ್ಲ, ನಾನು ಪ್ರತ್ಯಕ್ಷವಾಗಿ ಹೋಗಬೇಕಾಗ್ತದೆ ಅಂತ ಅವ ತಿಳ್ಕೊಂಡ. ನನಗೆ ಕಾಣುತ್ತದೆ ಇಲ್ಲಿ ಒಂದು ನಾಗದೇವತೆಯ ಕ್ಷೇತ್ರ ಇದು. ಇವತ್ತಲ್ಲ ನಾಳೆ ಒಂದು ಕ್ಷೇತ್ರ ಆಗ್ತದೆ. ಇದು ಕುರುಕ್ಷೇತ್ರ ಅಲ್ಲ, ಕುರುಕ್ಷೇತ್ರ. ಅದಕ್ಕಾಗಿ ಏನೋ ನಾವು ಕೆಲವೊಮ್ಮೆ ಯೋಗ ಅಂತ ಹೇಳುವುದು, ಹೌದೌದು, ಅಥವಾ ಬಯಸದೇ ಬಂದ ಭಾಗ್ಯ ಏನೇ ಇರಲಿ ಬಂತು ವಿನಂತಿಸಿಕೊಳ್ತಾ ಉಂಟು. ನಾವು ಸಹಾಯವನ್ನು ಅನೇಕ ಸಲ ಉಪಾಯವನ್ನು ಇದನ್ನೆಲ್ಲ ನಾವು ಮಾಡಿದ್ದೇವೆ, ಮಾಡದೇ ಇದ್ದವರಲ್ಲ. ಎರಡೂ ಪಕ್ಷದಲ್ಲಿ ನಡೆದಿದೆ. ಯುದ್ಧವೇ ಮಾಡುವುದಿಲ್ಲ ಅಂತ ಕೂತವನು ಬೆರಳಿನಲ್ಲಿ ಸುದರ್ಶನ ಹಿಡ್ಕೊಂಡು ನೃತ್ಯ ಮಾಡಿದ್ದಾನೆ. ಯುದ್ಧ ಮಾಡಲಿಲ್ಲ. ನಾವು ಮತ್ತೆ ಅದನ್ನು ಸಮಾಧಾನ ಮಾಡಲಿಕ್ಕೆ ಅವ ಹೇಳಿದ್ದಾನೆ, ಅಯುಧ್ಯಮಾನ ಸಂಗ್ರಾಮ ಏನ ನೆಸ್ತೆ ಶಸ್ತ್ರ ಬೇಕತ. ಹೌದೌದು, ಆಯುಧ ಹಿಡಿದು ಹೋರಾಟ ಮಾಡುವುದಿಲ್ಲ ಹೇಳಿದ್ ನಾವು. ಕರೀಲಿಲ್ಲ ಯುದ್ಧಕ್ಕೆ ಯಾರು? ದೇವತೆಗಳು ಬರ್ತೀರಾ, ಅವ ಬರ್ತೀರಾ, ಭೀಷ್ಮನ ತಲೆ ಕಡಿತೇನೆ ಅಂತ ಹೇಳೋದೊಂದು ಘೋಷಣಾ ವಾಕ್ಯವೇ ಇಲ್ಲೋದು ಯುದ್ಧದ. ಯಾರು ಆಕ್ಷೇಪ ಮಾಡಲಿಲ್ಲ. ನಾರಾಯಣಾಸ್ತ್ರವನ್ನು ತಡೆದಿದ್ದಾನೆ, ಬಾಣವನ್ನು ವಿಫಲಗೊಳಿಸಲಿ, ತಡೀಲಿ, ಖಂಡಿಸಲಿ. ಯುದ್ಧದ ಒಂದು ಮುಖ ಅಲ್ವ ಕಾರಣ ಅದು. ನಾವು ಹೇಳ್ಬೋದು ಕೃಷ್ಣ ಯುದ್ಧ ಮಾಡಲಿಲ್ಲ, ಬಾಣವನ್ನು ವಿಫಲ ಮಾಡಿದ್ದು ಒಂದು ಯುದ್ಧವೇ ಅದು. ಅದೇ ಆಯುಧ ಹಿಡಿದು ಹೋರಾಟ ಮಾಡಲಿಲ್ಲ, ಬೇರೆ ಆಯುಧವನ್ನು ನಿಷ್ಕ್ರಿಯ ಮಾಡಿದ್ದಾನೆ, ಅದು ಮಾಡಿ ಅದೊಂದು ಹೋರಾಟವೇ. ಒಂದು ರೀತಿಯಿಂದ ಪಾಂಡವರಿಗೆ ಕೃಷ್ಣ ಆಯುಧ, ಕೃಷ್ಣನಿಗೆ ಪಾಂಡವರ ಆಯುಧ. ಒಂದು ಕಡೆ ಒಂದು ಕೊಡಿ ಅಂತ. ಅದಕ್ಕೆ ಬೇಕಾಗಿ ಬಹುಶಃ ನನಗೆ ಕಾಣುತ್ತದೆ ಪರಶುರಾಮರ ಮಾತು ಸತ್ಯವಾಗುವ ಕಾಲ ಬಂತು. ಮಾರ್ಗದರ್ಶನ ಸಾರಥ್ಯದಲ್ಲಿ ಜಯ ಅಂತ ಪರಶುರಾಮರು ನಿನಗೆ ಹೇಳಿದ್ದಾರೆ ಅಂತ ಕೌರವ ನಿನ್ನೆ ನಿದ್ದೆ ಕೆಟ್ಟ ಅವಸರದಲ್ಲಿ ಹೇಳಿದ್ದ, ಬೆಳಗ್ಗೆ ಆಗುವಾಗ. ಅಷ್ಟರೊಳಗೆ ನಾನು ರಗಳೆ ಮಾಡಬೇಡ ಹೇಳಿದೆ. ನನಗೂ ಆಗ ಇಳಿಯಿತು, ಅವನಿಗೆ ಏರಿದೆ. ಹೌದೌದು, ಹೊತ್ತು ಏರಿತು. ಅದೇ ಮುಂದಿನ ವಾಕ್ಯ ಗೊತ್ತಾಯ್ತು. ಹಾಗಾದ್ರೆ ಬರ್ತೇನೆ ನಾನು ಪರಶುರಾಮ ದೇವರ. ನಾನು ಅನುಗ್ರಹ ರೂಪವಾಗಿ ಬಂದದ್ದು ಪರಶುರಾಮ ದೇವರ ಮಾತಿನಲ್ಲಿ. ಹೌದಪ್ಪ, ಇವನು ಈಗ ಪರಶುರಾಮ ದೇವರ ಮಾತಿನಲ್ಲಿ ಒಂದು ಅನುಗ್ರಹ ರೂಪವಾಗಿ ಬಂದದ್ದು. ಈಗ ಇವನಿಗೂ ಪರಶುರಾಮರಿಗೂ ಸಂಬಂಧ. ತಕ್ಷಕನ ಮಗ ಅಲ್ವೋ ಅಶ್ವಸೇನ. ಪಾಂಡವರಿಗೊಂದು ಬಲವಾದ ನಾಗದೋಷ ಇರಬೇಕು. 12 ವರ್ಷ ವನವಾಸ ಮಾಡಿದ್ದಾರೆ. ಅಲ್ಲೆಲ್ಲ ಬಿಡಾರ ಮಾಡುವಾಗ ಎಲ್ಲಿಯೋ ಬಲ್ಲೆ ಕಡಿದು
ಹುತ್ತ ಎಲ್ಲ ತೆಗೆದಿರಬೇಕು. ಯಾಕೆ ಆಶ್ಲೇಷ ಬಲಿಯಲ್ಲಿ ಎಂಥದ್ದು ಪ್ರತ್ಯಕ್ಷವಾಗಿ ಮಾಡಲಿಲ್ಲ. ಕಾಂಡವನ ಅದು ಈಗ ದಹನದಲ್ಲಿ ಎಷ್ಟು ಕಾಣ್ತದೆ. ಹೋಗಿದೆ ಅಂತ ಯಾರಿಗೂ ಆ ನಾಗದೋಷ ಈಗ ಕಾಣ್ತದೆ. ಕಾಂಡವನವನ್ನು ನಂದನವನ ಮಾಡಿದ ದೋಷ ಈಗ ಕಾಣ್ತದೆ. ಅದು 12 ವರ್ಷ ನಾಗದ್ವೇಷ. ಇದು ಎಲ್ಲಿ ಹಳತ್ತಿದ್ದು ಇದು. ವನವಾಸ ಕಳೆದು ಬಹಳ ಸಮಯ ಆಗ್ಲಿಲ್ಲಲ್ಲ. ಹಾಗಾದ ಕಾರಣ ಒಂದು ಕೆಲಸ ಮಾಡುವ, ನಮಗಂತೂ ಪ್ರಯೋಜನಕ್ಕೆ ಉಂಟಾ ಇಲ್ವಾ ಇದು? ಯಾರು ಬಿಸಾಡಿದ ಕಡೆಯೇ ಆಗಲಿ ಕೊಡಿಯೇ ಆಗಲಿ ನಮಗೆ ಪ್ರಯೋಜನಕ್ಕೆ ಉಂಟಾ? ನಾವು ಬಳಸುದು. ಮರಣಿ ನೀ ತೊಡು ಅಂತ ಆಗ ಹೇಳಿದ್ದೇನೆ, ತೊಡಲಿಲ್ಲ. ಕೀಳು ಮಾಡದಿರ ಕಟ ಬಾಣವನ್ನು ಮೇಳವಿಸಿ. ಈಗ ಕಾರಣ ನನ್ನ ಹೇಳಿಕೆಗೆ ಬೇಕಾಗಿ ಒಂದು ಸಾರಥಿಯ ಸೂಚನೆ. ಸಹರಥಿ ನೋಡ, ಇವನನ್ನೊಂದು ತಿರಸ್ಕರಿಸಬೇಡ, ಒಂದು ಪುರಸ್ಕರಿಸುತ್ತೆ. ಇನ್ನೊಮ್ಮೆ ಭೂಪತಿ, ಪರಮ ಪ್ರಯೋಜನವನ್ನು ಒದಗಿಸಿಕೊಡಬಹುದಾದಂತಹ ಒಂದು ಕಾರ್ಯವಾದರೂ ನಿರ್ಣಯವಾದರೂ ನಮ್ಮ ಪ್ರತಿಷ್ಠೆಗೆ ಅದು ಮಾರಕವಾಗ್ತದೆ ಅಂತ ಆದರೆ ಅದನ್ನು ಅಂಗೀಕರಿಸುವಂತಹ ಜಾಯಮಾನ ಅಲ್ಲ ಕರ್ಣನದು. ಪ್ರತಿಷ್ಠೆಯೇ ಇದು, ಆದರೆ ನಾಗ ಪ್ರತಿಷ್ಠೆ ಅಲ್ಲ. ರಾಧೇಯನ ಪ್ರತಿಷ್ಠೆಯ ಪ್ರಶ್ನೆ. ಯಾವನ ಒಬ್ಬ ಹೇಳ ಹೆಸರಿಲ್ಲದ ಅಶ್ವಸೇನನನ್ನು ಪ್ರತಿಷ್ಠಾಪಿಸುವುದು ನನ್ನ ಉದ್ದೇಶ ಅಲ್ಲ. ಮತ್ತೆ ಇವ ಪ್ರತಿಷ್ಠೆಗೆ ಆಗುವುದು ಇಲ್ಲ. ಇದು ಬಾಲಗಡಿದ ಸರ್ಪ ಅಂತ ಅವನೇ ಒಪ್ಪಿಕೊಂಡಿದ್ದಾನೆ. ಭಿನ್ನ ಬಂದಂತಹ ಸರ್ಪನನ್ನು ಪ್ರತಿಷ್ಠೆ ಮಾಡ್ಲಿಕ್ಕೆ ಆಗ್ತದೆ, ಅದನ್ನು ಬದಿಗೆ ಇಡಬೇಕಷ್ಟೇ. ಅದು ಸಾನ್ನಿಧ್ಯ ಇರ್ತದೆ, ಬಿಸಾಡ್ಲಿಕ್ಕಿಲ್ಲ. ಒಂದಲ್ಲ ಜಲಸ್ತಂಭನ, ಇಲ್ಲದಿದ್ದರೆ ಹಿಂದೆ ಇಡುವುದು. ಅದಕ್ಕೆ ಬೇಕಾದ್ರೆ ಆಹಾರದ ವ್ಯವಸ್ಥೆ ಮಾಡುವ, ಅದನ್ನ ನಮ್ಮಿಂದ ಆಕ್ಷೇಪ ಇಲ್ಲ. ಆಹಾರದ ವ್ಯವಸ್ಥೆ ಅವನ ಆಶ್ರಯಹೀನನಾಗಿಸಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಬೇಕಿದ್ರೆ 4 ಮೊಟ್ಟೆ ಕೊಡುವ ದಿವಸಕ್ಕೆ, ಆದರೆ ಬಚ್ಚಿಟ್ಟುಕೊಂಡು ಬಾಣದಲ್ಲಿ ಇವನನ್ನು ಬಿಟ್ಟು ಪ್ರಯೋಗಿಸುವುದಕ್ಕಿಲ್ಲ. ಆದ್ರೆ ನಿನಗೆ ಅನ್ನ ಕೊಟ್ಟ ಬಾಣ ಯಾವುದು ಇದೀಗ? ಅದೇಗೆ ನಿನಗೆ ಕೌರವ ಅಲ್ವೋ ಅನ್ನದಾತ? ಹೌದು. ಇದೀಗ ಅನ್ನಪೂರ್ಣೇಶ್ವರಿಯಾಗಿ ಬಂದದ್ದಲ್ವೋ? ಇದೆಂತದ್ದು, ಇದು ಪೂರ್ಣ ಅನ್ನ ಸಿಗ್ತದೆ ಅಂತ ಬಂದದ್ದು ಅಷ್ಟೇ, ಅನ್ನಪೂರ್ಣೇಶ್ವರಿಯಾಗಿ ಬಂದದ್ದಲ್ಲ. ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಒಂದು ಜಾಗ ಸಿಗ್ತದೆ ಅಂತ ಬಂದದ್ದಕ್ಕೆಲ್ಲ ನಾವು ಆಶಯ ಕೊಡುವುದಕ್ಕಿದ್ದವರು. ಅಂಬರ ಕುಸಿದರು ತೊಟ್ಟ ಶರವ ತೊಡೆ, ಇದು ನಮ್ಮ ಹೆಗ್ಗಳಿಕೆ. ಇದರ ಹಂಗು ಬೇಡ, ಕುತ್ತಿಗೆಗೆ ಕೈ ಹಾಕಿ. ನಾವು ತುಂಬ ಮಾತಾಡೋದು ಯಾಕೆ? ಶಿಖಂಡಿಯ ನೆಪದಿ ನದಿ ಅವರ ಕತೆ ಹಾಗಾಯಿತು. ಕಲಜ ಸಂಭವ ಇವರ ಕತೆ ಹೀಗಾಯಿತು. ಅಲಗು ಮರಳಿ ಹೋಡೆ ತಿಲಗಿರಿದು ಕೌರವ ತಿಲಕ ಮೂವರ ನಂಬಿ ಕೆಟ್ಟ 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 ಕದಿದಳೆ ಹಲವಿದೆಗೆ ಕರ್ಣ 3 ಮಂದಿ ಪರಶುರಾಮ ಶಿಷ್ಯರನ್ನು ಈ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ನಾನು ಈಗ ಗಮನಿಸಿದೆ. ಇಷ್ಟವರೆಗೆ ನನಗದು ಯೋಚನೆ ಉಳಿಲಿಲ್ಲ. ಕ್ಷತ್ರಿಯರಿಗೆ ವಿದ್ಯೆ ಹೇಳಿಕೊಡುವುದಿಲ್ಲ ಹೇಳುವ ಪರಶುರಾಮ ದೇವರು ಗಂಗಾದೇವಿ ಮಗನಾದಂತಹ ಗಾಂಗೆಯರನ್ನು ಕೊಂಡೋಗಿ ಪಾದಬುಡಕ್ಕೆ ಹಾಕುವಾಗ, ಓ ನೀ ಬಂದಿಯ ಗಂಗೆ, ನನ್ನ ಪಾದಬುಡದಿಂದ ಒಂದು ಕಾಲದಲ್ಲಿ ತ್ರಿವಿಕ್ರಮನಾಗಿರುವಾಗ ಹುಟ್ಟಿದವಳು ನಿನ್ನ ಮಗನ. ಮರ್ಯಾದಾ ಪುರುಷೋತ್ತಮನ ಆದರ್ಶ ಇವನಿಗೆ ಬರಲಿ. ಮೊಮ್ಮಗನಿಗೆ ಪಾಠ ಹೇಳ್ತೇನೆ ಅಂತ ತಗೊಂಡ್ರು. ಹೌದು, ಅಜ್ಜಯ್ಯ. ಆ ಅಜ್ಜಯ್ಯ ಈ ಮೊಮ್ಮಗಳು ಹೊಡ್ಕೊಳ್ಳುವಾಗ ಒಂದು ಪಕ್ಷದಿಂದ ನಿಂತರು. ಅಲ್ಲಿ ತನ್ನ ಪ್ರತಿಜ್ಞೆಯನ್ನು, ಕ್ಷತ್ರದ ದ್ವೇಷವನ್ನು ಎಲ್ಲ ಮರೆತು ಮೊಮ್ಮಗನೆಂಬ ಭಾವದಿಂದ ಪರಶುರಾಮರವರು ಅನುಗ್ರಹ ಮಾಡಿದರು. ಈ ಅಜ್ಜಯ್ಯನಿಗೆ ಮೊಮ್ಮಗ ಹೇಳುವಾಗ ಈ 5 ಮಂದಿ ಮೊಮ್ಮಕ್ಕಳು ಬೇಡ 100 ಮಂದಿ ಒಟ್ಟಿಗೆ ನಿಂತರು. ಪರಶುರಾಮ ಶಿಷ್ಯರ ಸ್ವಭಾವವೇ ಹಾಗೆ, ಮರ್ಯಾದೆ ಬಿಟ್ಟು ಕೆಲಸ ಮಾಡುವುದಿಲ್ಲ ಅವರು. ಹೌದು, ಒಂದು ದಾಕ್ಷಿಣ್ಯದಿಂದ ಬೇಡ. ನಾನು
ಕೌರವ ಹೇಳಿದಪ್ಪ ಯಾರೊಟ್ಟಿಗೆ ಬೇಕಾದರೂ ಸೇರಬಹುದು ಅಂತಿಲ್ಲ, ನಾ ಯಾರೊಟ್ಟಿಗೂ ಇಲ್ಲ, ನಾ ಪಕ್ಷೇತರ. ಬೇಕಾದ್ರೆ ಹೇಳುದು ಮುಂದಿನ ಸಲ ನಾನು ನಿಲ್ಲುವುದೇ ಇಲ್ಲ ಅಂತ, ಈ ಸಲ ಒಂದು ನಿಲ್ತೇನೆ ಮರ್ಯಾದೆಗೆ ಬೇಕು. ಹೌದು, ಅದು ಪ್ರತಿ ಸಲವೂ ಹಾಗೆ ಹೇಳುದು. ಮತ್ತೆ ಅದೇ ಮುಂದಿನ ಸಲ ಇಲ್ಲ ಅಂತ. ಗಣಪತಿ ದೇವರ ಮದುವೆ ಆಗುವಾಗ ನಾಳೆ ಹೇಳಿದ್ರಂತೆ, ಅವ್ರಿಗೆ ಬಂದದ್ದನ್ನೇ ಬೇಡ ಅಂತ ಬಿಟ್ಟವರು, ಮತ್ತೀಗ ಮುಂದಿನ ಸಲಕ್ಕೆ ಅಂತ ಆಲೋಚನೆ ಮಾಡ್ತಾರೆ. ಆದ್ರೂ ಶಸ್ತ್ರ ಸನ್ಯಾಸ ಮಾಡುವುದರಲ್ಲಿಯೂ ಒಂದು ದೊಡ್ಡ ವ್ಯಾಜ ಇಲ್ಲ. ಹುಲು ಶಿಖಂಡಿಯ ನೆಪದಿ ಅಲ್ಲ, ಭೀಷ್ಮರ ಔನ್ನತ್ಯದ ಮುಂಭಾಗದಲ್ಲಿ ಹುಲು ಶಿಖಂಡಿ ಅಂತ ಅಷ್ಟೇ. ಅಲ್ಲ, ಈ ಶಿಖಂಡಿ ದೊಡ್ಡ ಜನ ಆದದ್ದೇ ಭೀಷ್ಮರಿಂದಾಗಿ. ಅಂದರೆ ಭೀಷ್ಮರೊಂದು ಶಸ್ತ್ರ ಸನ್ಯಾಸ ಮಾಡ್ತೇನೆ ಒಳಗ ಶಿಖಂಡಿಯ ಕಾರಣವನ್ನು ಹೇಳುದ ಭೀಷ್ಮರ. ದೊಡ್ಡ ಬುದ್ಧಿವಂತಿಕೆ ಮೊದಲೇ ಮಾಡಿದ್ದಾರೆ ಅವರು. ಮಹಾರಥಿಗಳ ಪಟ್ಟಿಯಲ್ಲಿ ಅವನ ಹೆಸರು ಮೊದಲೇ ಸೇರಿಸಿಟ್ಟಿದ್ದಾರೆ ಭೀಷ್ಮರು. ನಾನು ನಿವೃತ್ತಿ ಆಗೋದಿದ್ರು ಮಹಾರಥಿ ಎದುರು ಅಂತ ಆಗಲಿಕ್ಕೆ. ಯಾರೆಲ್ಲ ಕೌರವರ ಪಕ್ಷದಲ್ಲಿ ಮಹಾರಥಿಗಳಿಗೆ ಪಾಂಡವರ ಪಕ್ಷದಲ್ಲಿ ಮಹಾರಥಿಗಳಿಗೆ ಹೇಳುವಾಗ ಶಿಖಂಡಿಯ ಹೆಸರು ಹೇಳಿದ್ದಾರೆ ಅವರು. ಶಿಖಂಡಿಯು ಮಹಾರಥಿ ಆ ಹೆಸರು ಹೇಳುವೊಳಗೆ ಸಂಕಲ್ಪ ಮಾಡಿದ್ದಾರೆ, ಇವ ಎದುರು ಬರುವಾಗ ನಾ ಚಾಪೆ ಹಾಕಿ ಮಲಗುದು ಅಂತ. ಹೌದೌದು. ಅವರ ಹತ್ರ ಮೋಹ ಉಂಟು, ಪಾಂಡವರ ಕುರಿತಾಗಿ ಪ್ರೀತಿ ಉಂಟು ಅಂತ ಗೊತ್ತುಂಟು. ಅಥವಾ ಭೀಷ್ಮರನ್ನು ವಿಮರ್ಶೆ ಮಾಡೋದು ನನಗೆ ಲಕ್ಷ್ಯವಲ್ಲ. ಸರಿ. ಪರಶುರಾಮರ ಶಿಷ್ಯರು ವಿನಿಯೋಗಕ್ಕೆ ಬರಲಿಲ್ಲ ಅಂತಟ್ಟೆ. ದ್ರೋಣರು ಬಡತನದ ಬೇಗೆಯಲ್ಲಿ ದೃಪದನಿಂದ ಅವಮಾನಿತನಾಗಿ ಸರ್ವ ನಿವೇದಕ ಯಜ್ಞ ಆಗುವಾಗ ಹೋದದ್ದು ಪರಶುರಾಮರತ್ವ. ಅದು ಮೊದಲು ಇವರಿಗೂ ತಲೆಗೆ ಹೋಗ್ಲಿಲ್ಲ, ದೃಪದನಲ್ಲಿಗೆ ಹೋಗುದಲ್ಲ, ಮಹೇಂದ್ರಾಚಾರಕ್ಕೆ ಹೋದ್ರಾದೀತು ಅಂತ. ಹೋಗುವಾಗ ನೋಡಿ ಈ ಬ್ರಾಹ್ಮಣನ ಪ್ರಾರಬ್ಧ ನೋಡು, ಕರ್ಣ ಇಲ್ಲ, ಸಂಪತ್ತು ಮುಗಿಯಿತು, ಎಲ್ಲ ಕೊಟ್ಟು ಮುಗಿದಿದೆ ಹೇಳಿದ್ರಂತೆ ಅವರು. ದ್ರೋಣನ ಪ್ರಾರಬ್ಧ ಹೇಳು, ನನ್ನ ಹತ್ರ ಇರುವುದು ಎರಡೇ, ಒಂದು ನನ್ನ ಪ್ರಾಣ, ಮತ್ತೊಂದು ನಾನು ಕಲಿತ ವಿದ್ಯೆ. ಇದೆರಡರಲ್ಲಿ ಯಾವುದು ಬೇಕಾದ್ರೂ ಕೇಳು ಹೇಳಿದ್ರಂತೆ. ಮಗನಿಗೆ ಅಕ್ಕಿ ಇಟ್ಟು ಕಲಸಿ ಕೊಟ್ಟು ಕುಡಿದವ ಮಾಡುವಾಗಲೂ ಇವರಿಗೆ ಒಂದು ನೀರು ಬೆಳ್ಳಗೆ ಮಾಡಿ ಹಾಲು ಕೊಡ್ಲಿಕ್ಕೂ ಇವರ ಹತ್ರ ಹಾಲಿಲ್ಲ, ನೀರು ಬೆಳ್ಳಗೆ ಮಾಡಿ ಕೊಡ್ಲಿಕ್ಕೆ ಇಲ್ಲ ಹೋಗ್ಲಿತ್ಲಾಗಿ ಸುತ್ತ ನಿಮಿತ್ತದಲ್ಲಿ. ಇಲ್ಲದಿದ್ರೆ ಚಿರಂಜೀವಿ ಅಂತ ಗೊತ್ತಿಲ್ವಾ? ಅಶ್ವತ್ಥಾಮ ಎಂಬ ಹೆಸರಿನ ಆನೆ ಸತ್ತದ್ದು ಅಲ್ಲಿ ಮೊದಲು ಆನೆ ಸಾಯ್ದಿಲ್ವೋ? ಅಶ್ವತ್ಥಾಮ ಎಂಬ ಆನೆ ಸಾಯುವುದರಲ್ಲಿ ದೊಡ್ಡ ಸಂಗತಿ ಅಂತ ಅಲ್ಲ. ಸತ್ತ ಆನೆಯ ಲೆಕ್ಕ ತೆಗಿಲಿಕ್ಕೆಲ್ಲ ಧರ್ಮರಾಯನೋ ಆ ಒಂದು ಆನೆಯನ್ನು ಮಾತ್ರ ಅವ ಯಾವಾಗ ಆನೆಪುರದಲ್ಲಿ ಒಕ್ಕಲು ಕೂತ್ಕೊಳ್ಳೋದು ಅಂತ ಆಲೋಚನೆ ಮೂರ್ತ ನೋಡ್ತಾ ಇದ್ದ. ಹೌದು, ಆನೆಪುರವೇ ಬೇಡ ಅಂತ ಹೇಳ್ತಾ ಇದ್ದ. ಹೌದು, ಆದ್ರೂ ಅವನಿಗೆ ಆನೆ ಅಂತ ಇತ್ತು ಮನಸ್ಸಿನಲ್ಲಿ, ಆನೆ ಅಂತ ಇತ್ತು ಅವನಿಗೆ. ಆದ್ರೂ ಜನನಾನೇ ಇಲ್ಲಿ ಅಲ್ಲ. ಇವರು ಹೇಳಿದ್ರಂತೆ ಒಂದು ಸುದ್ದಿ ನಮಗೆ ಕರ್ಣಾಕರ್ಣಿಗೆ, ನಿನ್ನ ಬಾಯಿಂದ ಅಪ್ರಿಯವಾದದ್ದನ್ನು ಕೇಳಿದ ದಿವಸಕ್ಕೆ ನಾನು ಕೆಳಗೆ ಹಾಕ್ತೇನೆ ಆಯುಧ. ನನಗೆ ಈ ಕೆಲವು ಹೇಳಿಕೆಗಳೆಲ್ಲ ಮೊದಲೇ ಅದು ದಾಖಲಾದ ಹೇಳಿಕೆಗಳು, ಮತ್ತೆ ಅದು ಅಡಿಟಿಪ್ಪಣಿಯಾಗಿ ಬಂದದ್ದು ಅಂತಲೂ ಗೊತ್ತಿಲ್ಲ. ಹೌದೌದು, ಹೇಳಿದ್ದಾರೆ. ಕೆಲವು ಸಲ ಹಾಗೆ ಆಗುದದು, ಅವರೆಂತದೋ ಗುಟ್ಟು ಮಾತಾಡಿದ್ದಾರೆ, ಮತ್ತೆ ಇವರು ಅದಕ್ಕೆ ಕಲ್ಪಿಸಿ ಅದು ಹೀಗೆ ಅಂತ ಹೀಗೆ ಹೇಳಿದ್ದೀರು, ಹೀಗೆ ಎಂದು ವ್ಯಾಖ್ಯಾನಿಸಲಾಗಿದೆ ಅಂತ ಬಲ್ಲ ಮೂಲಗಳಿಂದ. ಆದ್ರೂ ಇವ ಸಾಯುವುದಲ್ಲ ಅಂತ ಗೊತ್ತಿಲ್ವ ಮಗ? ಹೌದು, ಇವ ಚಿರಂಜೀವಿ ಎನ್ನುವಂತ ನಂಬಿಕೆ ಇವರಿಗೆ ಸುಳ್ಳಾಗ್ಲಿಲ್ವ? ಹೋದ್ರು, ಅನುಮಾನ ಬಂತಂತೆ ಅವರಿಗೆ, ಕೇಳಿದ್ರಂತೆ ಭೀಮನ ಹತ್ರ ಬರುವಾಗ ಹೇಳಿದ್ರು. ಇವರು ಹೊರಡ್ಲಿಕ್ಕೆ ಒಂದಷ್ಟು ಜನ ಅಲ್ಲಿ ಗಡ್ಡ ಬಿಟ್ಟವರು ಎಲ್ಲ ಬಂದ್ರು. ಹೌದೌದು, ಯುದ್ಧಾಂತ್ಯದಲ್ಲಿ. ಬೇಕಾ ನಿಮಗೆ ಬ್ರಾಹ್ಮಣರಿಗೆ ಇದೆಲ್ಲ ಸಾಕಲ್ಲ ಮಾಡಿದ್ದು, ಇನ್ನೆಂತದ್ದಕ್ಕೆ ಇದು ರಣ ಮಾರಣ. ದರ್ಬೆ ಹಿಡಿಬೇಕಾದ ಕೈಯಲ್ಲಿ ಬಿಲ್ ಹಿಡ್ಕೊಳ್ತಾ ಇದ್ದೀರಿ, ಅವರ ಜಲತರ್ಪಣ ಬಿಡಬೇಕಾದಲ್ಲಿ ರಕ್ತ ತರ್ಪಣ ಕೊಡ್ತಾ ಇದ್ದೀರಿ ಅಂತ ಹೇಳುವಾಗ ಇವರಿಗೆ ಹೀಗೆ ತಲೆಗೆ ಕೈ ಹಾಕೋಗೋ ಇಲ್ಲಿ ಜುಟ್ಟುಂಟು ಅಂತ ಗೊತ್ತಾಯ್ತು, ತಾನು ಬ್ರಾಹ್ಮಣ ಅಂತ. ಅಷ್ಟೊರಗಿರ್ಲಿಲ್ಲ. ಪರಶುರಾಮ ದೇವರ ಕರಕಮಲ ಸಂಜಾತ ನೀನು, ಸೇನಾಧಿಪತಿ ಮಹಾರಥಿ ಕರ್ಣ, ನಮೋ ನಮಃ. ಅಲ್ಲ, ವ್ಯಕ್ತಿತ್ವ ದೊಡ್ಡಿದ್ದು ನಾನು. ನೀವು ಕಾರ್ಯಕ್ರಮದ ಮಧ್ಯದಲ್ಲಿ ಧನ್ಯವಾದ ಕೊಡುವಾಗ ನಮಗೆ ಎಂಥದ್ದು ಅಂತ ಕಾಣೋದಿದೆ. ಅದು ಕೆಲವರು ಮಧ್ಯೆ ಎದ್ದು ಹೋಗ್ತಾರೆ ಬೇರೆ ಕಾರ್ಯಕ್ರಮದ ನಿಮಿತ್ತ, ಅವಾಗ ಅವರಿಗೊಂದು ಧನ್ಯವಾದ ನಿರೂಪಕ ಹೇಳಲಿಕ್ಕೆ ಉಂಟು, ಅವರಿಗೆ ಮತ್ತೆ ಪುನಃ ಕೊನೆಗೆ ಹೇಳಲಿಕ್ಕೆ ಉಂಟು. ಅವರು ಬಾರದೆ ಹೋದ ಮೇಲೂ ಅದು ಬಾರದೆ ಇದ್ದವರಿಗೆ ಸ್ವಾಗತವೂ ಹೋದವರಿಗೆ ಧನ್ಯವಾದವು ತಪ್ಪುವುದಿಲ್ಲ. ಇಲ್ಲ ಯಾಕಿಲ್ಲ, ಅವರಿಗೆ ಭಾಷಣ ಗಿಡ್ಡ ಅಂತ ಆಗ್ತದೆ, ನನಗೆ ಎಂಥದ್ದು ಇಲ್ಲ. ಪರಶುರಾಮರ ಶಿಷ್ಯ, ಅದು ಪರಶುರಾಮರ ಅನುಗ್ರಹಿಸಿದ ಬಾಣ. ದ್ರೋಣರಿಗೂ ಪರಶುರಾಮರು ಅನುಗ್ರಹಿಸಿದ್ದು ಪ್ರಯೋಜನ ಆಗಲಿಲ್ಲ, ಭೀಷ್ಮನಿಗೂ ಪರಶುರಾಮ ಅನುಗ್ರಹಿಸಿದ್ದು ಪ್ರಯೋಜನ ಆಗಲಿಲ್ಲ, ನಿನಿಗೂ ಪರಶುರಾಮರ ಅನುಗ್ರಹ ಪ್ರಯೋಜನ ಆಗಲಿಲ್ಲ. ನೀವಿದ್ದೀರಲ್ಲ ಇಲ್ಲಿ ಕೂತುಕೊಂಡು. ಈಗ ನಾನು ಹಾಗೆ ಪರಶುರಾಮರ ಅನುಗ್ರಹ ರೂಪದಲ್ಲಿ ಆದದ್ದು. ಭೀಷ್ಮರಿಗೆ ಅಸರತ್ನ ವಿಫಲ ಆಯಿತು. ಶಾಸ್ತ್ರವನ್ನೇ ಉಪದೇಶ ದ್ರೋಣರಿಗೆ ಮಾಡಿದ್ರು, ಅದನ್ನು ಈ 105 ಮಂದಿಗೆ ಉಪದೇಶ ಮಾಡಿದ್ರು. ಆದರೂ ದ್ರೋಣರು ಗೌರವವಾಗಿ ನಿರ್ಗಮಿಸಲಿಕ್ಕಾಗಲಿಲ್ಲ. ಮಗನಿಗಿಂತ ಹೆಚ್ಚು ಅರ್ಜುನನನ್ನು ಬೆಳೆಸಿದ್ರು. ನೋಡಿ, ಬಂದದ್ದು ಮಗನ ಬಡತನದ ಹಾಲನ್ನು ಬೆಳ್ಳಗಾದದ್ದು, ಇದು ಅಕ್ಕಿ ಹಿಟ್ಟು ಕುಡಿದದ್ದನ್ನು ಗ್ರಹಿಸಿ ಬಂದದ್ದು. ಆದರೂ ಆ ಮಗನಿಗೆ ವಂಚನೆ ಮಾಡಿದ್ದು. ಆ ದ್ರುಪದನನ್ನು ತಂದು ಕಟ್ಟಿ ಹಾಕಿ
ಅವನ ಅರ್ಧ ರಾಜ್ಯ ಇವರಿಗೆ ಬೇಕು. ಯಾವುದಕ್ಕೆ ಕಡಿಮೆ ಉಂಟು? ನಿನಗೆ ಅಂಗರಾಜ್ಯದ ಪಟ್ಟಾಭಿಷೇಕ ನಿನಗೆ ಬೇಡ, ಅದು ನಿನಗೂ ವಿಶೇಷ ಬಾಣವನ್ನು ಕೊಟ್ಟರು, ಬಾಣ ಅಲ್ಲದೇ ಇದ್ದರೂ ಆ ಬಾಣ ವಿನಿಯೋಗದ ಸಂದರ್ಭದಲ್ಲಿ ನನ್ನ ಸಾರಥ್ಯವು ಪರಶುರಾಮನ ಅನುಗ್ರಹ ರೂಪವಾಗಿ ಬಂತು. ನನಗೂ ಪರಶುರಾಮನಿಗೆ ದೊಡ್ಡ ಮುಖಾಮುಖಿ ಎಲ್ಲಿಯೂ ಆಗಲಿಲ್ಲ. ಇಲ್ಲಪ್ಪ, ಇಲ್ಲಿಂದ ಆದರೂ ಪರಶುರಾಮ ಹೆಸರು ಸಂಧಾನದ ಸಭೆಯಲ್ಲಿ ಬಂದವರನ್ನು ನೋಡಿರ್ಬೇಕಷ್ಟೇ ಅಷ್ಟೇ. ಆದರೂ ಪರಶುರಾಮರ ಮನಸ್ಸಿನಲ್ಲಿ ನನ್ನ ಹೆಸರುಂಟು. ಅದನ್ನು ನಿನಗೆ ಅನುಗ್ರಹ ರೂಪವಾಗಿ ಒಂದು ಕಾಣದ ಕೈಯ ಕೆಲಸ ನಡೆಯಿತು. ಪರಶುರಾಮರ ಯಾವ ಅನುಗ್ರಹದ ಫಲ ನಿನಗೆ ಕೊಡ್ತಾ ಇಲ್ಲ. ಕೆಲವು ಹಾಗೆ, ಅದು ಕೆಲವು ಹಟ್ಟಿಯಲ್ಲಿ ಯಾವ ಹಸುವನ್ನು ಕಟ್ಟಿ ಹಾಕಿದ್ರು ಅದು ಮೆಟ್ಟುದು, ಹಾಲು ಕೊಡುವುದಿಲ್ಲ. ಕೆಲವು ಗುಡ್ಡದಲ್ಲಿ ಹೋಗಿ ಮರುಭೂಮಿಯಲ್ಲಿ ತಂಬಿಗೆ ಹಿಡ್ಕೊಂಡು ಹೋದ್ರು ಹಾಲು ಕೊಡ್ತಾರೆ. ಅದು ಹೇಳಲಿಕ್ಕೆ ಬರುವುದಿಲ್ಲ. ಇವನಿಗೆ ತಂಬಿ ಹಿಡ್ಕೊಂಡವನಿಗೆ ಹಾಲು ಕರೆಯುವ ಯೋಗ ಬೇಕಷ್ಟೇ. ಹಸುವನ್ನು ದೂರಿ ಪ್ರಯೋಜನ ಇಲ್ಲ, ತಂಬಿಗೆ ಹಿಡಿದವನನ್ನು ನೋಡಬೇಕು. ಕೆಲವು ಕರು ಬಿಟ್ಟರೆ ತಾಯಿ ಹತ್ರ ಹೋಗುದಿಲ್ಲ, ಹೋಗಲೇಬೇಕು. ಕೆಲವು ಕರು ಇಲ್ಲದೆ ಹಾಲು ಕೊಡ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಏನಾಗ್ತದೆ ಅಂತ ಪ್ರಾರಂಭ. ಅದಕ್ಕೆ ಬೇಕಾಗಿ ಅಲಗು ಮರಳಿದೆ ಹೂಡನೆಂಬಾ ಛಲಕಣ ನಿನಗೆ. ಒಂದು ಸಮಷ್ಟಿಯಿಂದ ಸೇರಿ ಎಲ್ಲರೂ ಒಂದು ಕೌರವನನ್ನು ಮೇಲೆ ಹಾಕುವಂತ ಆಲೋಚನೆ ಮಾಡಿದ್ರೆ ನೀನು ಹೇಳುದು ಪರರ ಹಂಗಿನಲ್ಲಿ ಗೆಲ್ಲುವವನಲ್ಲ. ನಮಸ್ಕಾರ ಅಲ್ಲ, ನಾನು ಪರನೇ ಅಲ್ವೋ? ಯಾರು ಹೇಳಿದ್ದು? ನಾನೀಗ ನಿನಗೆ ಸಾರಥಿಯಾಗಿ ಬಂದದ್ದು ನಾನೇನು ಹೊರಗಿನವಲ್ವೋ? ಅಲ್ಲ, ಹೊರಗಿನವನಾದರೂ ಸುಯೋಧನನ ಮೂಲಕ ಬಂದದ್ದಲ್ವಾ? ಮೂಲಕವೇ, ಆದರೆ ನಾನು ಸಾರಥಿಯಾಗಿ ಬರಬೇಕಾದವಲ್ಲ. ನಾವು ಮೊದಲು ನೋಡುವುದು ಅದರಿಂದ ವಿಳಾಸ ನೋಡುವಾಗಲೇ ಮೂಲಕ ಯಾವುದು ಅಂತ. ಹೌದು, ಯಾರ ಮೂಲಕ ಅಂತ. ಪಾಂಡು ಸ್ವೀಕರಿಸಬಹುದಾದ ಮೂಲದಿಂದ ಬಂದದಾದರೆ ಮಾತ್ರ. ಹಸ್ತಿನಾವತಿಯ ಸಿಂಹಾಸನದ ಮಹಾಚಕ್ರವರ್ತಿ ದಿಗ್ವಿಜಯ ಮಾಡಿದ ಪಾಂಡವಿಗೆ ನಾನು ಸಾರಥಿಯಾದದ್ದು. ಹೌದೌದು. ಹಾಗಾದ್ರೆ ಇವತ್ತು ಯಾಕೆ ಬಂದೆ? ಅದೇ ಸಿಂಹಾಸನಕ್ಕೆ ಬೇಕಾಗಿ ನಡೆಯುವ ಯುದ್ಧ. ಹೌದೌದು, ನಾಳೆ ಸುಯೋಧನ ಕೂತುಕೊಳ್ಳಿಕ್ಕಿದ್ದ ಜಾಗ ಅಲ್ವಾ ಅದು? ಹಾಗೆ ನಾ ಬಂದ್ರೆ ನಿನಗೆ ವೈಯಕ್ತಿಕ ಪ್ರತಿಷ್ಠೆ ಹೆಚ್ಚಾಯಿತು. ಅಲಗು ಮರಳಿದೆ ಹೂಡೆನೆಂಬ ಛಲ. ನಾನು ಯಾಕೆ ಅಂತ ಕೇಳುವುದಿಲ್ಲ, ನಿನ್ನ ವೈಯಕ್ತಿಕ ವಿಷಯ. ನಾನು ಗುರಿಯನ್ನೊಂದು ಬದಲಾವಣೆ ಮಾಡಿದ್ರು ಇಲ್ಲ, ನಾ ಮಾಡುವುದಿಲ್ಲ. ಪಾಂಡು ಚಕ್ರವರ್ತಿ ನನ್ನ ಎಲ್ಲಾ ಸಲಹೆ ತೆಕ್ಕೊಳ್ತಿದ್ದ ಪುಣ್ಯಾತ್ಮ. ಅಲ್ಲ, ಅಲ್ಲೆಲ್ಲ ಇಂಥ ಸಲಹೆ ಕೊಟ್ಟಿದ್ದೀರೋ ಇಲ್ವೋ ಅನ್ನೋದು ಪ್ರಶ್ನೆ. ಈಗ ಸಲಹೆ ತಗೊಳ್ಬಾರ್ದು ಅಂತ ಅನ್ನೋದು ಹಠ ಅಲ್ಲ. ಈಗ ಧರ್ಮರಾಯನನ್ನೆಲ್ಲ ಆಗ ಬಿಡ್ಲಿಲ್ವ ನಾನು, ಬಿಡು ಅಂತ ಹೇಳುವಾಗ ಸಲಹೆ ತಗೊಳ್ಳೋದ ಮಾತ್ರ ಅದನ್ನು ತಗೊಳ್ತೇನೆ ನಾನು. ಇಲ್ಲಿ ನೀನು ತಗೊಳ್ಳೋದಿಲ್ಲ. ಅಲ್ಲ, ಅನುಷ್ಠಾನಕ್ಕೆ ಯಾವುದು ಸರಿ ತಪ್ಪು ಧರ್ಮರಾಯನನ್ನು ಯಾಕೆ ಕೊಲ್ಬೇಡ ಹೇಳಿದ್ದು ಅಂದ್ರೆ ಕರ್ಣಾರ್ಜುನ ನಿಲ್ತಾರೆ. ನಾನು ಕಾರಣವೇ ಕೇಳಲಿಲ್ಲ, ಭೂಪತಿ ಹೇಳಿದಲ್ಲಿಗೆ ಬಿಟ್ಟದ್ದೆ. ಈಗ ನೀನು ಅಗತ್ಯವಾಗಿ ತಕ್ಕೊಳ್ಬಾರ್ದಕ್ಕದ್ದು. ಇದು ನನಗೆ ಅನಗತ್ಯ. ಧರ್ಮರಾಯನನ್ನು ನಾನು ಹೇಳುವಾಗ ತಕ್ಕೊಳ್ಳೋದಿದ್ರೆ ಆಗ್ಲೇ ಹೋಗ್ತಿದ್ದೆ ನಾನು. ನಾ ಹೇಳಿದ್ದು ನೀ ಕೇಳುದಿಲ್ಲ, ನಾ ಹೋಗ್ತೇನೆ ಅಂತ. ಇದು ನನಗೆ ಅನಗತ್ಯ ಅಂತ ಕಾಣ್ತದೆ. ಅರಳು ಮಲಗಿದ ಹೂಡನೆಂಬ ಛಲಕಣ ನಿನಗೆ. ನನಗೂ ಒಂದು ಛಲ ಉಂಟು. ನಾ ಹೇಳಿದ್ದೇನೆ ಏನು ಅಂತ. ನಾವು ಪೇಳಿದ ಕೇಳದಿರ್ದೊಡೆ ಎಮ್ಮವಾಗೆಯ ಬೀಳುಗೊಂಬೆವು. ಕೌರವನ ಹತ್ರ ನನ್ನ ಹೊಂದಾಣಿಕೆ ಇರೋದು ಕೌರವನ ಹತ್ರ. ಕೌರವ ಬೇಡಿ ಕಾಡಿ ಪ್ರಾರ್ಥಿಸಿ ನನಗೆ ಹೊಟ್ಟೆ ತಂಪು ಎಲ್ಲ ಮಾಡಿದ ಕಾರಣ, ಮನಸ್ಸಿಗೆ ತಂಪು ಮಾಡಿದ ಕಾರಣ ನಾ ಬಂದದ್ದು. ನಾನು ಏನು ಹೇಳಿದ್ರು ನೀ ಕೇಳುವುದಿಲ್ಲ. ನನ್ನ ಮಾತು ಕೌರವನಲ್ಲಿರುವುದು. ನಾನು ಏನಕ್ಕೇನು ಹೇಳಿದ್ರು ನೀನು ಕೇಳಬೇಕು ಅಂತ. ನಾನು ಏನು ಹೇಳಿ ಏನು, ಏನಕ್ಕೇನು ಹೇಳಿ ಏನು, ನಾ ಹೇಳಬಾರ್ದನ್ನ ಹೇಳೇನು. ಅರೆ ಕರ್ಣ ಹಾಗೆ ನಡ್ಕೊಳ್ಬೇಕು ಹೇಳಿದೆ ನಾನು. ಅರೆ ನಾನೀಗ ಅಲ್ಲಿವರೆಗೆ ಹೋಗಲಿಲ್ಲ, ಇದನ್ನು ಕೇಳುವುದೇ ಇಲ್ಲ. ನನಗೆ ಸಾರಥ್ಯದಲ್ಲಿ ಮುಂದುವರಿಯುವ ಮನಸ್ಸಿಲ್ಲ. ಎಮ್ಮವಾಗೆಯ ಬೀಳುಗೊಂಬೆವು. ಆ ನಿರ್ಣಯಕ್ಕೆ ನಾ ಬಂದೆ. ಅದಕ್ಕೆ ಬೇಕಾದಲ್ಲಿ ನಾಳೆ ಜನ ಹೇಳೋದು ಬೇಡ, ಇದು ಕರ್ಣಾರ್ಜುನ ಕಾಳಗ, ಶಲ್ಯ ಮತ್ತು ಕರ್ಣ ಜಗಳ ಮಾಡಿದ್ರು ಅಂತ ಇತಿಹಾಸಕ್ಕೆ ಸೇರುವುದು ಬೇಡ. ನಾನು ಒಳ್ಳೆದರಲ್ಲೇ ಹಿಂದೆ ತೆಕ್ಕೊಂಡ್ರೆ ಹೇಗೆ? ಅಲ್ಲ, ಆದೀತು. ಈಗ ನೀನೊಂದು ಒಳ್ಳೆದಲ್ಲಿ ತನ್ವಿಕೆಯಲ್ಲಿ ಸರ್ಪಾಸ್ತ್ರವನ್ನು ತೆಕ್ಕೊಂಡ್ರೆ ನಾನು ನಿಲ್ಬಹುದು. ನನಗೆ ಸರ್ಪಾಸ್ತ್ರ ಕುಟುಂಬದವನು ಅಲ್ಲ, ನನಗೆ ನಾಗದೋಷವೂ ಇಲ್ಲ. ನಾನು ಅರ್ಜುನನನ್ನು ಕೊಲ್ಲಿಕ್ಕೆ ಒಂದು ಎಂತಾದ್ರೂ ಒಟ್ಟು ಸೇರಿ ಈಗ ಅಭಿಮನ್ಯು ಕಾಳಗದಲ್ಲಿ ಚಕ್ರವ್ಯೂಹದಲ್ಲಿ ನಾವು ಒಟ್ಟು ಸೇರಿಲ್ವಾ? ಮತ್ತೆ ಹಾಗೆ ಇಲ್ಲಿ ಒಂದು ಒಟ್ಟು ಸೇರುವ. ನಾನು ಒಳ್ಳೆಯದನ್ನು ಯೋಚನೆ ಮಾಡಿಯೇ ತಕೊಳ್ಳುವುದಿಲ್ಲ ಹೇಳಿ. ಹೌದು, ಅಶ್ವಸೇನ ಹಾಗೆ ಹಿಂದೆ ಕಳುಹಿಸಿ. ಈಗ ಸಾರಥಿ ಬಿಟ್ಟು ಹೋಗುದೇ? ನಾನು ಹೇಳಿದ್ದು ನೀನು ಈಗ ಈ ವಿಷಯವನ್ನು ಒಪ್ಪಿದ್ರೆ ನಾನು ನಿಲ್ಲುವ ಬಗ್ಗೆ ಆಲೋಚನೆ ಮಾಡಿ ಏನು
ಅಲ್ಲ ಇನ್ನದೀಗ ನಿಲ್ಲುವ ವಿಷಯವೇ ಇಲ್ಲ. ಸರ್ಪಾಸ್ತ್ರ ಹಾಗಾದ್ರೆ ಸತ್ತಾಗಿದೆ. ನಾನು ಹೋಗುವಾಗೆ ಆಲೋಚನೆ ಮಾಡ್ಲಿಕ್ಕಿಲ್ಲ, ಯಾಕೆಂದ್ರೆ ಹೋಗುದು ಅಂತ ಆಲೋಚನೆ ಮಾಡಿ ಆಗಿದೆ. ಅಶ್ವಸೇನನ ಸತ್ತಾಗಿದೆ, ಇನ್ನು ಮಾತನಾಡಿ ಪ್ರಯೋಜನ ಇಲ್ಲ. ಹಾಗಾದ್ರೆ ನಾವು ಹೊರಟಾಗಿದೆ. ಅಲ್ಲ ಹೊರಡ್ಲಿಕ್ಕೆ ಇದ್ದವರು ಅಂತ ನಾನು ಆಗಲೇ ಯೋಚನೆ ಮಾಡಿ ಆಗಿದೆ. ನೀವು ಮಾತಾಡುವಾಗಲೇ ನಾನು ಹೊರಡ್ಲಿಕ್ಕೆ ದಾರಿ ಹುಡುಕ್ತಾ ಇದ್ದೀನಿ. ಬರುವಾಗಲೇ ಆಲೋಚನೆ ಮಾಡಿದ್ರೆ ಎಷ್ಟೊತ್ತಿಗೆ ಹೋಗಬಹುದು ಅಂತ. ಅಲ್ಲ ಈಗ ಇನ್ನೊಂದು ದಿವಸ ಆದ್ರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ತಾ ಇರ್ತಿದ್ದೆ ನಾನು. ಹಾ. ನನಗೆ ನಿಮಗೆ ಸೂರ್ಯಾಸ್ತಮಾನದ ಸಮಯ ಆಗ್ತಾ ಅದೇ, ಬಂತು. ಅದೇ. ಆಗ್ತದ ನೋಡ್ಬೇಕು, ಹೌದಾ? ಕೊನೆ ತನಕ ಹೋಗ್ತದ ನೋಡುವ. ನನಗೂ ಒಂದು ಸೇನಾಧಿಪತ್ಯದ ಆಸೆ ಉಂಟು. ಹಾ 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 ನಾನಿರು ಅಷ್ಟು ದಿವಸ ಆಗುವುದಿಲ್ಲ ಅದು. ನಾಳೆ ಉಂಟಲ್ಲ ಆದೀತು, ಕಾರ್ಯಕ್ರಮ ಮುಗಿಲಿಲ್ಲ, ನಾಳೆವರೆಗೆ ಉಂಟು. ಹೌದಾ? ಹೌದೌದು. ಆಗಲಿ ನೋಡ, ನಮಗಂತೂ ಪ್ರತಿಷ್ಠೆಯ ತನಕ ಹೋದ್ರೆ ಸಾಕು ಸುಯೋಧನದ್ದು. ಹಾಗೆ ಅಂತ ಇಷ್ಟವರೆಗೆ ನೀವು ಒಳ್ಳೆ ಯುದ್ಧ ಮಾಡಿದ್ದಿ, ಹಾ. ನಾವು ಹೊರಟ ಮೇಲೆ ಒಳ್ಳೆ ಯುದ್ಧ ಆಗ್ತದೆ. ನೋಡ್ತೇನೆ. ಹೊರಟೆ ಹಾಗಾದ್ರೆ